ಕೊಟ್ಟೆಯೂರು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಏನಂದರೆ, ನಾನು ಮತ್ತು ನಮ್ಮ ಮಡದಿಯವರು ಕೊಟ್ಟಿಯೂರಿಗೆ ಹೋಗ್ತಾ ಇದ್ದೀವಿ ಟ್ರಿಪ್ಪಿಗೆ. ಸೊ ಇವಾಗ ಜಯನಗರಲ್ಲಿದ್ದೀವಿ. ಜಯನಗರದಿಂದ ಇಲ್ಲಿಂದ ನಮ್ಮ ಫ್ರೆಂಡ್ ಬರ್ತಾರೆ, ನಮ್ಮ ಫ್ರೆಂಡ್ ಕಾರಲ್ಲಿ ಹೋಗೋದು. ಸೊ ಇಲ್ಲಿಂದ ಕೊಟ್ಟಿಯೂರಿಗೆ ಹೋಗಬೇಕು. ಸೊ ಕೊಟ್ಟಿಯೂರಿಗೆ ತುಂಬ ಜನ ಹೇಳ್ತಾ ಇದ್ದಾರೆ, ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ, ರಶ್ ಇದೆ, ಆ ಥರ ಈ ಥರ ಅಂತೇಳಿ. ಆದರೂ ಪರವಾಗಿಲ್ಲ, ನಾವು ಶಿವನ ಭಕ್ತ ಆಗಿರೋದ್ರಿಂದ, ಅಪ್ಪಟ ಶಿವನ ಭಕ್ತ, ಸೊ ಹಂಗಾಗಿ ಕೊಟ್ಟಿಯೂರಿಗೆ ಹೋಗಲೇಬೇಕಂತೇಳಿ ಹೋಗ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಕೊಟ್ಟಿಯೂರಿಗೆ ಹೋಗೋವರೆಗೂ ಸೊ ಶಾರ್ಟ್ಸ್ ಇರುತ್ತೆ, ಶಾರ್ಟ್ಸ್ ನೋಡಿ ಖುಷಿಯಾಗಿರಿ. ಸೊ ಇವಾಗ ಕೊಟ್ಟಿಯೂರಿಗೆ ಹೋಗ್ತಾ ಇದೆ. ಖುಷಿ ಇದೆಯಾ? ಇವಾಗ ರೀಲ್ಸಲ್ಲೆಲ್ಲ ಮತ್ತೆ ರಶ್ ಇದೆ, ಹಂಗಿದೆ ಹೆಂಗಿದೆ ಅಂತ, ಅದಕ್ಕೆಲ್ಲ ಏನು ಹೇಳ್ತೀವಿ? ಸೊ ಹಂಗಾಗಿ ಸ್ವಲ್ಪ ಸೊ ಸ್ವಲ್ಪ ಮೈಂಡ್ ಎಲ್ಲ ಫ್ರೆಶ್ ಆಗಿ ಒಂದು ನೇಚರ್ ಫೀಲು ಎಲ್ಲ ಹೋಗಿ ಸ್ವಲ್ಪ ಚಾಮುಂಡಿ ಬೆಟ್ಟ ಅದು ಇದು ಎಲ್ಲ ಹೋಗಿ ಟ್ರಿಪ್ ಹೊಡೆದು ಹೋಗ್ತಾನ. ಬನ್ನಿ ನೋಡೋಣ. ಹೋಗೋಣ. ಇವಾಗ ಆನ್ ದ ವೇ ಶಾರ್ಟ್ಸ್ ಇರುತ್ತೆ, ಶಾರ್ಟ್ಸ್ ನೋಡಿ. ತುಂಬ ಇವಾಗ ಇಷ್ಟು ದಿನ ಮಳೆ ಬಂದಿಲ್ಲ. ಇವಾಗ ನೋಡಿ, ನಾವು ಹೋಗೋ ಟೈಮಲ್ಲೇ ನಿನ್ನೆ ನೈಟೆಲ್ಲ ಬೆಂಗಳೂರಲ್ಲಿ ಮಳೆ. ಮಳೆ ಕೇರಳದಲ್ಲಿ ಏನೋ 2 days ಮಳೆ ಫುಲ್. 2 ದಿನ ಮಳೆನಾ? ಮತ್ತು ಅಲ್ಲಿ ಹೋದ್ಮೇಲೆ ಮಳೆಗಳೇ ಬಂದರೆ ಏನು ಮಾಡೋದು? ಮಳೆಯಲ್ಲೇ ಹೋಗೋದು, ಜ್ವರ ಬಂದು ಬಂದು ಮಾಡ್ಕೊಳ್ಳೋದು. ಇವಾಗಲೇ ಕೋಲ್ಡ್ ಗಾಯ್ಸ್. ಇವಾಗ ನಿನ್ನೆ ಮೊನ್ನೆಯಿಂದ ಎರಡು ದಿನಕ್ಕೆ ಫುಲ್ ಕೋಲ್ಡ್ ಆಗಿದೆ. ಕೊಟ್ಟೆಯೂರು ಕಾಶಿ ಇವಾಗ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಇಲ್ಲಿ ಬಂದಿದ್ದೀವಿ. ಸೊ ಇನ್ನು ಇಲ್ಲಿಂದ ಕೇರಳ 25 ಕಿಲೋ ಅಂದರೆ ಕರ್ನಾಟಕ ಬಾರ್ಡ್ರಿಂದ. ಸೊ ಕರ್ನಾಟಕ ಬಾರ್ಡರ್, ತಮಿಳ್ನಾಡು ಬಾರ್ಡರ್ ಬಂದು ಇನ್ನು 25 ಕಿಲೋಮೀಟರ್ ಕಬಾಲಿ. ಸೊ ಅದು ಕ್ರಾಸ್ ಆದರೆ ಇನ್ನೂ ಒಂದು 1.5 hour ಜರ್ನಿ ಇದೆ. ರೀಚ್ ಆಗಿದ್ವಿ. ಸೊ ಮಳೆ ಬರ್ತಾ ಇದೆ. ಎಷ್ಟು ಪ್ರಕೃತಿ ಅಂದರೆ ಕೇರಳ ಅಂದರೆ ಪ್ರಕೃತಿ. ಸೊ ಎಷ್ಟು ಮನಸ್ಸೊಂಥರ ಸಂತೃಪ್ತಿ ಆಗಿದೆ. ಬೆಂಗಳೂರಲ್ಲಿ ಇದ್ದು ಬೆಂಗಳೂರು ಟ್ರಾಫಿಕ್, ಬಿಲ್ಡಿಂಗ್ ನೋಡಿ ಸಾಕಾಗಿ ಇವತ್ತು ಮನಸ್ಸಿಗೆಲ್ಲ ತುಂಬ ಖುಷಿ ಆಗ್ತಾಯಿದೆ. ಸೊ ಇವಾಗ ಅನಿಸುತ್ತೆ ಜೀವನದಲ್ಲಿ ದುಡ್ಡು ಯಾವಾಗಲೂ ಮಾಡೋದಿರುತ್ತೆ. ಸೊ ತಿಂಗಳಲ್ಲಿ ಒಂದು ಸಲ ಟ್ರಿಪ್ ಬರಬೇಕಂತ ಫಿಕ್ಸ್ ಆಗಿದೆ ಗಾಯ್ಸ್. ಇನ್ನೊಂದು 1/2 hour ಆಗುತ್ತೆ ನಾವು ಕೊಟ್ಟಿಯೂರು ರೀಚ್ ಆಗೋಕ್ಕೆ. ಸೊ ಮಳೆ ನೋಡಿ ನಾವು ಕರೆಕ್ಟಾಗಿ ರೀಚ್ ಆಗೋಕ್ಕೆ ಬರ್ತಾ ಇದೆ. ಇನ್ನೊಂದು ದರ್ಶನ ಆಗುತ್ತೆ ಒಂದು 1/2 hour. ಮಾರ್ನಿಂಗ್ ಇದಂಗಿದೆ ನೋಡಿ. ಬೆಳಗ್ಗೆ 5 ಗಂಟೆಗೆ ಏನಿರುತ್ತಲ್ಲ ಅದು ಇವಾಗ ಕಾಣ್ತಾ ಇದೆ. ಟೈಮ್ ಬಂದು 3:30. 3:30ಗೆ ಬೆಳಗ್ಗೆ 5 ಗಂಟೆ ಥರ ಇದೆ.
ಅಷ್ಟೇ. ಬಿಡು. ನಾ ಫೋನ್ ಎತ್ಕರಲ್ಲ ನಿಮ್ಗೆ ಕಾಣಿಸಲ್ಲ ಈ ಕಡೆ ಫೈನಲಿ 9 ಅವರ್ ಆದಮೇಲೆ ಕಟ್ಟೂರು ರೀಚ್ ಆಗಿದ್ವಿ. ಇವಾಗ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ವಿ. ಶರ್ಟ್ ಈ ಬುಜ್ಜಿ ನನ್ನ ಶರ್ಟ್ ಬರ್ತದೆ. ಸಾಲ ಸಾಲಿಡಿ ಇದು ಅಮ್ಮ ಇನ್ನೊಂದು ಭಯ సోప్ వేసుకొని అనుకుంటా ఎవరు పెట్టుకుంటా ఉన్నారు. ಹಾಂ EMI ಲೊಕ್ಕಿತ ಮಾಡ್ಕೊಂಡ ಹೋಗೋಗ್ರ ಮಾಡ ನೋಡಿ. ಸೊ ಗೈಸ್ ನೋಡಿ, ರೆಡಿ ಆಗಿದ್ದೀವಿ. ಇವಾಗ ದರ್ಶನಕ್ಕೆ ಹೋಗಬೇಕು. ಸೊ ಬೆಳಗ್ಗೆ ಬಿಟ್ಟಿದ್ವಿ, 9 ಅವರ್ ಆದ್ಮೇಲೆ ಬಂದಿದ್ವಿ. 9 ಅವರ್ ಜರ್ನಿ ಮಾಡಿ ಬಂದಿದ್ವಿ. ಸೊ ಇವಾಗ ಇನ್ನೂ ದರ್ಶನಕ್ಕೆ ಹೋಗ್ಬೇಕು. ಇವಾಗ ನಾವು ಅಲ್ಲಿಂದ ಬಂದಿದ್ದು ಫೋಟೋ ಮತ್ತು ವೀಡಿಯೋ ಚೆನ್ನಾಗಿ ಬರಲಿ ಅಂತ ಇವರು ತುಂಬ ಲೇಟಾಗಿ ರೆಡಿ ಆಗಿದೆ. ದೇವ್ರ ನೋಡಕ್ಕೆ ಬಂದಿದ್ವಿ. ಅಟ್ಲೆ ಮುನಿಗಿ ದೇವ್ರ. ಸೊ ಗೈಸ್ ನೋಡಿ, 9 ಅವರ್ ವೆಯ್ಟ್ ಮಾಡೋದಕ್ಕೂ ಇವಾಗ ದೇವರು ನಮ್ಮ ಮುಂದೆನೇ ಇದ್ದಾನೆ. ಸೊ ತೋರಿಸ್ತೀವಿ ಸ್ವಲ್ಪ ಹೊತ್ತಲ್ಲಿ. ಸೊ ಬನ್ನಿ ಈಗ ಹೋಗುವ. ಇಲ್ಲ ಇಡಿಸಲ್ಲ. ಸಕ್ಸಸ್ಫುಲ್ ದರ್ಶನ ಆಯಿತು. ಅದೇ ಸೊ ತುಂಬ
ಶಾಂತಿಯಿಂದ ದರ್ಶನ ಆಯಿತು. ಸೊ ಇವಾಗ ಏನಾದರೂ ತೊಗೊಳಕ್ಕಿದ್ರೆ ತೊಗೊಂಡು ಹೋಗ್ಬೇಕು ಬೇರೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಓಕೆ.